ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯಸ್ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಪ್ಲೀಸ್ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಿಮ್ಮ ಮುಂದೆ ಒಂದು ಒಳ್ಳೆ ಕಲೆಕ್ಷನ್ಸ್ನ ತೊಗೊಂಬಂದಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದು ನಾರ್ಮಲ್ ಮೈಸೂರು ಸಿಲ್ಕ್ ಅಲ್ಲ, ಅಂದರೆ ನಾನು ಪ್ರತಿ ಸಲ ಹಾಕ್ಸ್ತಿದ್ನಲ್ಲ ಆ ಥರ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಈ ಸಲ. ಯಾಕಂತಂದರೆ ನನ್ನ ಹತ್ರ ಬರೋ ಕಸ್ಟಮರ್ಸು ಸ್ವಲ್ಪ ಜನ ಕೇಳ್ತಾಯಿದ್ರು. ಅಂದರೆ ಸ್ವಲ್ಪ ಜನ ಮ್ಯಾಮ್ ಸಾಕು ಮ್ಯಾಮ್ ಇದೇ ರೇಂಜಲ್ಲಿ ಇರಲಿ, ಅಂದರೆ 1000, 1200, 850, 950 ಈ ರೇಂಜಲ್ಲಿ ಇರಲಿ, ಅದೇ ಥರ ಸ್ಯಾರೀಸ್ಗಳನ್ನ ತೊಗೊಂಬನ್ನಿ, ನಮಗೂ ಸಹ ಹೆಲ್ಪ್ ಆಗುತ್ತೆ ನಿಮ್ಮಿಂದ ಅಂತ ಹೇಳ್ತಿದ್ರು. ಇನ್ನು ಕೆಲವೊಬ್ಬರು ಕೇಳ್ತಾಯಿದ್ರು, ಮ್ಯಾಮ್ ನಮಗೂ ಸ್ವಲ್ಪ ಮೈಸೂರು ಸಿಲ್ಕಲ್ಲೇ ಒಂಥರ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಬರುತ್ತಲ್ಲ, ಸೇಮ್ ಮೈಸೂರು ಸಿಲ್ಕ್ ಅನ್ನೋ ಥರನೇ ಆ ಥರದ್ರಲ್ಲಿ ತೊಗೊಂಬನ್ನಿ ಮ್ಯಾಮ್, ನಮಗೆ ಬೇಕು ಅಂತ ಸ್ವಲ್ಪ ಜನ ನನಗೆ ಹೇಳಿದರು. ಸೊ ಹಂಗಾಗ್ಬಿಟ್ಟು ನಾನು ಈ ಸಲ ಅದೇ ಥರ ಸ್ಟಾಕ್ನ ಹಾಕ್ಸಿದ್ದೀನಿ. ಸೊ ನೀವು ನೋಡ್ಬೋದು, ಇದು ಸೇಮ್ ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ಇದೆ. ಅಂದರೆ ನಾನು ತೊಗೊಂಬರ್ತಿದ್ನಲ್ಲ ಆ ಕ್ವಾಲಿಟಿಗಿಂತ ಇನ್ನು ಸ್ವಲ್ಪ ಅಂದರೆ ಫುಲ್ಲು ಬೆಣ್ಣೆ ಥರ ಇದೆ. ಆಮೇಲೆ ಬಾರ್ಡರ್ ನೀವು ನೋಡ್ಬೋದು ಏನು ಸಕ್ಕತ್ತಾಗಿದೆ ಅಂತ, ತುಂಬ ಚೆನ್ನಾಗಿದೆ. ಈ ಥರ ಕಲರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿಗೋದೇ ರೇರು. ಯಾಕಂತಂದರೆ ಈ ಥರ ಕಲರಿಗೆ ಈ ಥರ ಬೇಬಿ ಪಿಂಕ್ ಕಲರ್ ಬಂದಿದೆಯಲ್ಲ, ಸೊ ಈ ಥರ ಬಾರ್ಡರ್ ಸಿಗೋದು ತುಂಬ ರೇರು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ಇದು ಒಂಥರ ಪ್ಯಾರೆಟ್ ಗ್ರೀನ್ ಕಲರ್ ಬರುತ್ತೆ, ಅದೇ ಲೈಟ್ ಪ್ಯಾರೆಟ್ ಗ್ರೀನ್ ಬರುತ್ತಲ್ಲ, ಸೊ ಆ ಕಲರ್ ಬರುತ್ತೆ. ಇದು ಬೇಬಿ ಪಿಂಕ್ ಕಲರ್ ಬರುತ್ತೆ. ತುಂಬ ಚೆನ್ನಾಗಿದೆ ಕಾಂಬಿನೇಷನು, ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಸ್ಯಾರೀಸು. ಮತ್ತು ಯಾರಿಗೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಪ್ಯೂರ್ ಬರುತ್ತಲ್ಲ ಮಾರ್ಕಿಂದು, ಅಂದರೆ ಇದು ಬರುತ್ತಲ್ಲ KCC ಇದ್ರದ್ದು ಮಾರ್ಕ್ದು, ಸೊ ಅದನ್ನು ಯಾರಿಗೆ ವೇರ್ ಮಾಡೋಕ್ಕೆ ಇಷ್ಟ, ಸೊ ಆ ಥರ ರಿಲೇಟಬಲ್ ಈ ಸ್ಯಾರಿ ಇದೆ. ಏನು ಮೋಸ ಇಲ್ಲ ಗೈಸ್, ನಿಜ ಈ ಸ್ಯಾರಿಗೆ 10,000 15,000 ಕೊಟ್ಟೆ ಅಂದರೂ ನಂಬ್ತಾರೆ, ಅಷ್ಟು ಸಖತ್ತಾಗಿದೆ ಈ ಸ್ಯಾರಿ. ಪರ್ಸ್ನಲಿ ಇದು ನನಗೆ ಇಷ್ಟ ಆಗಿದೆ. ನೀವು ಆಲ್ರೆಡಿ ನಮ್ಮದು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ಬೋದು, ನಾನು ಆಲ್ರೆಡಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸಿ ನಾನು ಹಾಕ್ಕೊಂಡಿರೋದು ಉಂಟು. ಅಂದರೆ ನಾನು ಈ ಸ್ಯಾರಿ ಅಲ್ಲ ಅನ್ಕೊತೀನಿ ಹಾಕ್ಕೊತಿರೋದು, ಈ ಥರ ಕಲರ್ ಸ್ಯಾರಿ ನಾನು ಹಾಕ್ಕೊಂಡಿರೋದು. ಸೊ ಇದು ಪರ್ಸ್ನಲಿ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಈ ಥರ ಹಿಂಗೆ ಇಟ್ಕೊಂಡ್ರೆ ನನ್ನ ಫೇಸಿಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇನ್ನು ಹಾಕ್ಕೊಂಡ್ರೆ ಮಾತ್ರ ಇನ್ನೂ ಸೂಪರ್ಬಾಗಿ ಕಾಣಿಸುತ್ತೆ. ಹಾಗೆ ಒಂದು ಸಿಂಪಲ್ ಜ್ಯುವೆಲರಿ ಸಹ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಬೇಕಂತಂದರೆ ಈ ಥರ ವೇರ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ ಎಲ್ಲ ಫಂಕ್ಷನ್ಸ್ಗೂ. ಮತ್ತು ನಾನು ಪ್ಯೂರ್ ಮೈಸೂರು ಸಿಲ್ಕ್ ವೇರ್ ಮಾಡಿಲ್ಲ ಅನ್ನೋ ಫೀಲ್ನ ಸಹ ಇದು ಮೀರಿಸುತ್ತೆ, ಅಷ್ಟು ಸಖತ್ತಾಗಿದೆ ಈ ಸ್ಯಾರಿ. ಸೊ ನೋಡ್ಕೊಂಡ್ರಲ್ಲ, ಈ ಥರ ಒಂದು ಕಲರ್ ಇದೆ. ನೆಕ್ಸ್ಟ್ ಕಲರ್ ಬಂದು ನನ್ನ ಹತ್ರ ಇದೆಯಲ್ಲ, ನಾನು ಪರ್ಸ್ನಲಿ ಇಷ್ಟಪಟ್ಟು ಹೊಲಿಸ್ಕೊಂಡ್ರ ಕಲರ್ ಅಂದರೆ ಇದು. ನನ್ನ ಹತ್ರ ಎಲ್ಲ ಥರ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ. ಅಂದರೆ ಇವಾಗ ನಾನು ಏನು ತೊಗೊಂಡು ಬರ್ತೀನಿ ಸ್ಟಾಕು, ನಾನು ತೊಗೊಂಡು ಹೊಲಿಸ್ಕೊಂಡು ನೀವು ನೋಡಿರ್ಬೋದು, ನಾನು ಸ್ಟಿಚ್ ಮಾಡಿಸ್ಕೊಂಡು ನಾನು ಹಾಕ್ಕೊಂಬಿಟ್ಟು ನಿಮಗೆ ಇದು ಮಾಡ್ತೀನಿ. ಬಟ್ ಈ ಥರ ಕಾಂಬಿನೇಷನಲ್ಲಿ ನನ್ನ ಹತ್ರ ಒಂದು ಸ್ಯಾರಿನೂ ಇರಲಿಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಈ ಕಲರ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಹೊಲಿಸ್ಕೊಂಡೆ. ಏನು ರಿಚ್ಚಾಗಿ ಕಾಣಿಸುತ್ತೆ ಅಂದರೆ, ನೀವು ನನ್ನ ಇನ್ಸ್ಟಾಗ್ರಾಮ್ ID ಐಶ್ವರ್ಯಸ್ ವ್ಲಾಗ್ಸ್ ಅಂತ ಇದೆ. ಸೊ ನೀವು ನೋಡ್ಬಿಟ್ಟು ಅಂದರೆ ನೀವು ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ನೋಡ್ಬೋದು ಏನು ಸಕ್ಕತ್ತಾಗಿದೆ, ಯಾವ ಥರ ಕಾಣಿಸ್ತಿದೆ ನನಗೆ ಅಂತ. ನಾನು ಆ್ಯಕ್ಚುಲಿ ಒಂದು ಸಿಂಪಲ್ ಜ್ಯುವೆಲರಿ ಸಹ ಹಾಕಿಲ್ಲ, ಸುಮ್ಮನೆ ಮನೆ ಹತ್ರ ಹೆಂಗಿದ್ನೋ ಹಾಗೆ ಉಟ್ಕೊಂಡು ಹಾಕಿದ್ದೀನಿ. ಬಟ್ ತುಂಬ ಸೂಪರ್ಬಾಗೈತೆ, ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸ್ಯಾರಿ. ಏನೋ ಗೊತ್ತಿಲ್ಲ, ಪರ್ಸ್ನಲಿ ಹಾಗೆ ಅಲ್ವಾ, ಒಂದೇನಾದರೂ ಇಷ್ಟ ಆಗ್ಬಿಡ್ತು ಅಂತಂದರೆ ಸಡನ್ನಾಗಿ ಇಷ್ಟ ಆಗಿಬಿಡುತ್ತೆ. ಸೊ ಅದು ಏನಂದರೆ ಹೆಣ್ಮಕ್ಳಿಗೆ ಅದು ಬೇಕೇ ಬೇಕು. ಸೊ ಹಂಗಾಗ್ಬಿಟ್ಟು ಇದು ತುಂಬ ಇಷ್ಟ ಆಯಿತು, ನಾನೇ ಒಂದು ಎತ್ಕೊಂಡ್ಬಿಟ್ಟೆ. ನೋಡಿ ಏನು ಸಕ್ಕತ್ತಾಗಿದೆ ಅಂತ, ಒಂಥರ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ. ಹಾಗೆ ನೀವು ನೋಡ್ಬೋದು ಬಾರ್ಡ್ರ್ ಏನು ಲುಕ್ ಕೊಡ್ತಿದೆ, ಏನು ಫಿನಿಶಿಂಗ್ ಇದೆ ಅಂತ, ಸಿಕ್ಕಾಬಟ್ಟೆ ಸೂಪರ್ ಆಗೈತೆ ಗೈಸ್. ಒಂದೊಂದು ಸ್ಯಾರಿನೂ ಅಷ್ಟೇ. ಸೊ ನೋಡಿ ಏನು ಸಕ್ಕತ್ತಾಗಿದೆ ಅಂತ. ನೆಕ್ಸ್ಟು ಇದೇ ಕಲರಲ್ಲಿ ನಾನು ಹೇಳಿದ್ನಲ್ಲ ಲೈಟ್ ಪ್ಯಾರೆಟ್ ಗ್ರೀನ್ ಕಲರ್ ಇದೆ ಅಂತ, ಸೊ ಅದೇ ಕಲರಲ್ಲಿ ಬಾರ್ಡರ್ ಚೇಂಜ್ ಬರುತ್ತೆ ಇದು ಸ್ಯಾರಿಗಷ್ಟೇ. ನೀವು ನೋಡ್ಬೋದು, ಎರಡೂ ಡಿಫ್ರೆನ್ಸ್ ಮಾಡಿ ತೋರಿಸ್ತೀನಿ. ಸೊ ಇದೊಂದು ಬಾರ್ಡರ್ ಬರುತ್ತೆ, ಅಂದರೆ ಸೇಮ್ ಕಲರ್ಸೇ ಇರುತ್ತೆ, ಕಲರಲ್ಲಿ ಯಾವುದೇ ಆದಂಥ ಇದಿಲ್ಲ, ಬಟ್ ಬಾರ್ಡರ್ಸ್ ಚೇಂಜ್ ಆಗುತ್ತೆ ಅಷ್ಟೇ. ನೋಡ್ಬೋದು ಬಾರ್ಡರ್ಸ್ ಚೇಂಜ್ ಆಗುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಎರಡು ಸೇಮ್ ಕಲರೇ. ಓಕೆ ನೈಸ್. ನೆಕ್ಸ್ಟು ಎಲ್ಲರಿಗೂ ತುಂಬ ಫೇವ್ರೇಟ್, ಇವಾಗಂತೂ ತುಂಬ ಟ್ರೆಂಡಿಂಗಾಗಿ ಹೋಗ್ಬಿಟ್ಟಿದೆ ಈ ಕಲರು. ನೋಡ್ತಾ ಇರ್ಬೋದು, ಸೇಮ್ ಬಾರ್ಡರ್ ಬರುತ್ತೆ ಆ ಸೀರೆಗೂ ಈ ಸೀರೆಗೂ. ಬಟ್ ಕಲರ್ ಕಾಂಬಿನೇಷನ್ ಅಂತೂ ಈ ಥರ ಹುಡ್ಕಿದ್ರೂ ಸಿಗಲ್ಲ ಗೈಸ್, ಅಷ್ಟು ಸಖತ್ತಾಗಿದೆ. ಸ್ಕೈ ಬ್ಲೂ ಕಲರ್ ಬಂದಿದೆ ನೋಡಿ, ಇಲ್ಲಿ ಕಾಂಬಿನೇಷನು ಸ್ಕೈ ಬ್ಲೂ ಕಲರ್ ಬಂದಿದೆ. ಬ್ಲೌಸ್ ಎಲ್ಲ ತುಂಬ ಸಖತ್ತಾಗಿದೆ, ಬಾರ್ಡರು ಅಷ್ಟೇ ಕಾಂಟ್ರಾಸ್ಟಾಗಿ ಬಂದಿದೆ. ಹೊಲಿಸ್ಕೊಂಡು ಹಾಕ್ಕೊಂಡೆ ಹೋದರೆ ಎಲ್ಲ ನಿಮ್ಮನೆ ನೋಡ್ಬೇಕಾದ್ರೆ ಸಖತ್ತಾಗಿದೆ. ಪರ್ಸ್ನಲಿ ಇದು ತುಂಬ ಇಷ್ಟ ಆಯಿತು. ಸೊ ಯಾರಿಗಾದರೂ ಬೇಕಂದರೆ ಪಟ್ಟಂತ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಇದು ಜಾಸ್ತಿ ಸ್ಟಾಕ್ ಹಾಕ್ಸಿಲ್ಲ, ರೇರ್ ಕೇಳೋರ್ಗೆ ಅಷ್ಟೇನೆ ನಾನು ಇದು ಹಾಕ್ಸಿರೋದು.
ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಸ್ಕ್ರೀನ್ಶಾಟ್ ತೆಗೆದು ನಾನು ವಾಟ್ಸಪ್ಗೆ ಮೆಸೇಜ್ ಮಾಡಿದ್ರೆ, ಇಲ್ಲಿ ಕೆಳಗಡೆ ಕಾಣೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಾನು 3 to 4 days ಡೆಲಿವರಿಲೇ ನಿಮಗೆ ಕಳಿಸ್ಕೊಡ್ತೀನಿ. ಇದು ಒಂದು ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಕಲರು ನೋಡಿ ಏನು ಸಕ್ಕತ್ತಾಗಿದೆ. ಗ್ರೀನ್ ಕಲರ್ ಬಂದಿದೆ ಬಾರ್ಡರ್, ತುಂಬ ಸಕ್ಕತ್ತಾಗಿದೆ ಗೈಸ್. ಈ ಸಲ ಯಾರ್ಯಾರು ನನಗೆ ಹೇಳಿದ್ರು ಪಟ ಅಂತ ಬುಕ್ ಮಾಡ್ಕೊಂಬಿಡಿ, ಯಾಕಂದರೆ ಆಮೇಲೆ ಎಷ್ಟು ಅಂದರೆ ನಾನಂತೂ ಕಾಣಲ್ಲ. ಇದೇ ಥರ ಬೇಕು ಅಂದ್ರೂ ಮತ್ತೆ ತರ್ಸೋಕ್ಕಲ್ಲ, ಒಂದ್ಸಲಿ ಬಂದಿದ್ದು ಸ್ಟಾಕ್ ಇನ್ನೊಂದ್ಸಲಿ ಬರಲ್ಲ. ಸೊ ಹಂಗಾಗ್ಬಿಟ್ಟು ನಾವು ಅಷ್ಟೇ ಇಷ್ಟಿಷ್ಟಕ್ಕೂ ಆರ್ಡರ್ ಹಾಕೋಕ್ಕಾಗಲ್ಲ. ಸೊ ಹಂಗಾಗ್ಬಿಟ್ಟು ಯಾರಿಗೆಲ್ಲ ಬೇಕು ಸ್ಕ್ರೀನ್ಶಾಟ್ ತೆಗೀರಿ, ಪಟ್ಟಂತ ಆನ್ಲೈನ್ ಪೇಮೆಂಟ್ ಮಾಡಿ, ಹಾಗೆ ನಿಮಗೆ ಪಟ್ಟಂತ ಸ್ಯಾರಿ ಮನೆ ಮುಂದೆ ಬರುತ್ತೆ. ಇದೊಂದು ಕಲರ್ ಇದೆ, ಲಾಸ್ಟು ತೋರಿಸ್ತೀನಿ. ನಾನು ಹೇಳಿದ್ನಲ್ಲ ಒಂದು 10-15 ಸ್ಯಾರಿ ಅಷ್ಟೇ. ಇದು ಆಲ್ರೆಡಿ ಒಂದು 8 ಸೇಲ್ ಆಗಿದೆ. ಸೊ ನಾನು ಯೂಟ್ಯೂಬ್ ಬ್ಲಾಗ್ ಮಾಡಿ ಎಡಿಟ್ ಮಾಡಿ ಹಾಕೋಷ್ಟರಲ್ಲೇ ಸೇಲ್ ಆಗಿಬಿಡ್ತೇವೆ. ಸೊ ಅದಕ್ಕೋಸ್ಕರ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಸಿಗಬೇಕು ಈ ಸ್ಯಾರಿ ಅಂತೇಳ್ಬಿಟ್ಟು. ಯಾಕಂತಂದರೆ ಕೆಲವು ಜನಗಳು ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಬೇಗ ನೋಡಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗಳು. ಸೊ ಹಂಗಾಗಿ ಅವ್ರಿಗೆ ಬೇಗ ರೀಚ್ ಆಗಲಿ. ಯಾಕಂದರೆ ಆಲ್ರೆಡಿ ಇವಾಗ ಸಬ್ಸ್ಕ್ರೈಬ್ ಮಾಡಿರ್ತೀರಲ್ವ ನನ್ನ, ಪಟ್ ಅಂತ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಅವಾಗಾದರೂ ನೋಡ್ಬಿಟ್ಟು ಬೇಗ ತೊಗೊಳ್ತೀರಾ ಅಂತ ನಾನು ಈ ವ್ಲಾಗ್ನ ಮಾಡಾಕ್ತಿದ್ದೀನಿ. ನನಗೆ ಟೈಮ್ ಇಲ್ಲ ಗೈಸ್, ಆದ್ರೂ ನಿಮಗೋಸ್ಕರ ಫ್ರೀ ಮಾಡಿಕೊಂಡು ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ನೋಡಿ ಈ ಕಲರ್ ಅಷ್ಟೇ ತುಂಬ ರೇರ್ ಕಲರ್. ಇವೆಲ್ಲ ನಾನು ಯಾವ್ಯಾವ ತೋರಿಸ್ದೆ ಅದೆಲ್ಲ ತುಂಬ ರೇರ್ ಕಲರ್ ಅಂತಲೇ ಅನ್ನಿಸ್ಬೋದು. ಇದು ಬಾರ್ಡ್ರ್ ನೋಡಿ ಯಾವ ಥರ ಬಂದಿದೆ ಅಂತ, ಡಿಸೈನು ಪೇಂಟೆಕ್ಸ್ ಥರನೇ ಬಂದಿದೆ. ಇದು ಬಾರ್ಡರ್ ತುಂಬ ಚೆನ್ನಾಗಿದೆ ಗೈಸ್. ಆವಾಗಲೇ ಮೈಕ್ ಆನ್ ಆಗಿತ್ತೋ ಇಲ್ವೋ ಗೊತ್ತಿಲ್ಲ. ಸೊ ವ್ಲಾಗ್ನ ಮಾಡಿಬಿಟ್ಟಿದ್ದೀನಿ. ನಾನು ವಾಯ್ಸ್ ಕೇಳಿಸ್ತಿದೆ ಅಂದ್ಕೊತೀನಿ. ಹಾಗೆ ಸ್ವಲ್ಪ ಟಿ ವಿ ಸೌಂಡು ಸಹ ಕೇಳಿಸ್ಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ಮಗಳಿಗೆ ಟಿ ವಿ ಹಾಕ್ಕೊಟ್ಟಿದ್ದೀನಿ. ನಮ್ಮ ಅಜ್ಜಿ ಮತ್ತು ನನ್ನ ಮಗಳು ಇಬ್ಬರು ಎಂಜಾಯ್ ಮಾಡ್ತಾರೆ. ಸೊ ನಾನು ಇಲ್ಲಿ ವ್ಲಾಗ್ ಮಾಡ್ತಿದ್ದೀನಿ, ಯಾಕಂದರೆ ಇಲ್ಲಾಂದರೆ ಅವಳು ನನ್ನ ವ್ಲಾಗ್ನ ಮಾಡ್ಲಿಕ್ಕೆ ಬಿಡಲ್ಲ. ಸೊ ಹಂಗಾಗ್ಬಿಟ್ಟು ಒಂದು 30 minutes ನೋಡಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಬಿಟ್ಟಿದ್ದೀನಿ. ಸೊ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಸಾರಿ ನನ್ನ ಕಡೆಯಿಂದ. ಇನ್ನೊಂದೇನೋ ಹೇಳ್ಬೇಕಂದ್ರೆ ನನಗೆ ತುಂಬ ಮೆಸೇಜಸ್ ಬರ್ತಾಯಿತ್ತು, ಅಂದರೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ. ಮ್ಯಾಮ್ ಇವಾಗ ಸ್ಯಾರಿದು ನೀವು ಶಾಪ್ ಮಾಡ್ತೀರಲ್ಲ, ಸೊ ವ್ಲಾಗ್ನ ಮಾಡಿ ಹಾಕಿ ನಮಗೂ ಸಹ ಹೆಲ್ಪ್ ಆಗುತ್ತೆ ಅಂತ. ಸ್ಟಾರ್ಟಿಂಗ್ ಏನಂತ ಹೇಳಿದ್ರೆ ಯಾವ ಥರ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಎಷ್ಟು ಲಾಭ ಇಕ್ಕೊಂಡು ಮಾರಬೇಕು ಅನ್ನೋದನ್ನ ನಮಗೆ ಹೇಳಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾಯಿದ್ರಿ. ಸೊ ನಾನು ಆ ವ್ಲಾಗ್ ಹಾಕಿದ್ಮೇಲೆ ಇವಾಗ ಏನಂತ ಕೇಳ್ತಾಯಿದ್ದೀರಾ, ಮ್ಯಾಮ್ ನೀವು ಎಲ್ಲಿಂದ ತರಿಸ್ತೀರಾ ಅಂತ ಹೇಳಿದ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾವು ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ತೀವಿ. ಅಂದರೆ ನಮಗೆ ಕಂಫರ್ಟಬಲ್ ಅಂದರೆ, ನಮ್ಮ ಪ್ರೈಸಿಗೆ ಕಂಫರ್ಟಬಲ್ ಅಂದರೆ ನಾವು ಹೋಗ್ಬಿಟ್ಟು ಅಲ್ಲೇನೇ ಶಾಪ್ ಮಾಡ್ತೀವಿ. ಸೊ ನೀವು ಸಜೆಸ್ಟ್ ಮಾಡ್ಬೋದಾ, ಅಂದರೆ ವ್ಲಾಗ್ ಮಾಡ್ಬೋದಾ ನೀವು ಹೋಗೋದನ್ನ ಅಂತ ಸ್ವಲ್ಪ ಜನ ಕೇಳ್ತಾ ಇದ್ದೀರಾ. ಖಂಡಿತ ವ್ಲಾಗ್ ಮಾಡಿ ಹಾಕ್ಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಒಂದೊಂದು ಟೈಮು ಫುಲ್ಲು ಇನ್ನೂ ಬ್ಯುಸಿಲಿ ಹೋಗಿರ್ತೀವಿ, ಬ್ಯುಸಿಲಿ ಬರ್ತೀವಿ. ಇನ್ನೊಂದು ಏನಂತಂದರೆ ನಾನು ಪ್ರತಿ ಸಲಿನೂ ಅಲ್ಲೇ ಹೋಗಿ ಶಾಪ್ ಮಾಡಲ್ಲ. ಎಲ್ಲೋ ಒಂದೊಂದು ಸಲ ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಬಿಡ್ತೀನಿ, ಅಂದರೆ ಮನೆಗೆ ತೊಗೊಂಬಂದ್ಬಿಡ್ತಾರೆ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಖಂಡಿತ ನಾನು ಅದಕ್ಕೋಸ್ಕರನೇ ಒಂದಿನ ಹೋಗ್ಬಿಟ್ಟು ಸ್ಯಾರಿನ ಎಲ್ಲಿ ಪರ್ಚೇಸ್ ಮಾಡ್ತೀನಿ, ಯಾವ ಥರ ತೊಗೊಂಡ್ಬರ್ತೀನಿ, ಯಾವ ಥರ ಬಲ್ಕಾಗಿ ಹಾಕಿಸ್ಬೇಕು ಅನ್ನೋದೆಲ್ಲ, ಅಂದರೆ ಸಿಂಗಲ್ ಹಾಕ್ಸಿದ್ರೆ ಯಾವ ಥರ ರೇಟ್ಸ್ ಬೀಳುತ್ತೆ, ಮತ್ತು ಬಲ್ಕಾಗಿ ನಾವು ಹಾಕಿದ್ರೆ ಯಾವ ಥರ ಬೀಳುತ್ತೆ, ಸೊ ಅದೆಲ್ಲ ನಾನು ಪ್ರೈಸಸ್ಗಳನ್ನ ತಿಳಿಸ್ಕೊಡ್ತೀನಿ. ಸೊ ಯಾಕಂತಂದರೆ ನಾನು ಇವಾಗಲೇ ನಿಮಗೆ ಮಾಡಿ ಹಾಕ್ಬಿಡ್ಬೋದು, ಬಟ್ ನಂದು ಇನ್ನೂ ಡಿಫ್ರೆಂಟ್ ಪ್ಲ್ಯಾನ್ಸ್ಗಳಿದೆ. ಸೊ ಹಂಗಾಗ್ಬಿಟ್ಟು ಸುಮ್ಮನೆ ಇದ್ದೀನಿ. ಸೊ ಎಲ್ಲರೂ ಇವಾಗ ಕಸ್ಟಮರ್ಸ್ಗಳು ಆಲ್ಮೋಸ್ಟ್ ಅಲ್ಲಿ ಹೇಳ್ತಿದ್ದೀರಾ ನನಗೆ, ಏನಂತ ಹೇಳ್ತಾ ಇದ್ದೀರಾ, ಯಶೋರೆ ನೀವು ಬೇಗ ಒಂದು ಅಂಗಡಿ ಮಾಡಿಬಿಡಿ ಯಶೋರೆ, ಯಾಕಂತಂದರೆ ಮನೆಗೆ ಬಂದು ತೊಗೊಂಡೋಗೋ ಸ್ವಲ್ಪ ಕಷ್ಟ ಆಗ್ತಿದೆ. ಆದರೂ ಬರ್ತಾಯಿದ್ದೀರಾ, ಅದಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬಟ್ ಆದರೂ ಬಂದವರು ಸ್ವಲ್ಪ ಜನ ಹೇಳ್ತಿರ್ತಾರೆ ಅಂಗಡಿ ಮಾಡಿಬಿಡು ಯಶು, ತುಂಬ ಚೆನ್ನಾಗಿರುತ್ತೆ, ನಾವು ಬರ್ಬೋದು, ಹಾಗೆ ಈಸಿಯಾಗಿ ಬರ್ಬೋದು. ಸೊ ನಮ್ಮನೆ ಸ್ವಲ್ಪ 3rd ಫ್ಲೋರಲ್ಲಿರೋದು, ಹಾಗಾಗ್ಬಿಟ್ಟು ಎಷ್ಟೊಂದು ಜನ ಹಂಗೆ ಹೇಳ್ತಿದ್ದೀರಾ. ನೋಡೋಣ, ನಿಮ್ಮ ಆಶೀರ್ವಾದ ಇದೇ ಥರ, ಸಪೋರ್ಟು ಇದೇ ಥರ ಇದ್ದರೆ ಮುಂದೆ ಒಂದು ದಿವಸ ಅಂಗಡಿನೂ ಸಹ ಮಾಡೋಣ. ನಿಮ್ಮ ಆಸೆ ನಾನೇನಕ್ಕೆ ಇಲ್ಲ ಅಂತ ಹೇಳಿ, ಸೊ ಅದು ಮಾಡೋಣ. ಅದು ನನ್ನ ಆಸೆ ಸಹ, ಅಂದರೆ ಇವಾಗಿನ ಆಸೆ ಅಲ್ಲ, ತುಂಬ ವರ್ಷಗಳ ಕನಸಿದೆ. ನೋಡೋಣ, ಎಲ್ಲ ದೇವ್ರ ಮೇಲೆ ಭಾರ ಹಾಕೋಣ. ಯಾವ ಟೈಮಲ್ಲಿ ಏನು ಆಗಬೇಕು ಅಂತ ಇರುತ್ತೋ ಸೊ ಅದೇ ಆಗೋದು. ನಾವು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ಅಷ್ಟೇ ಗೈಸ್, ಯಾವ ಟೈಮಲ್ಲಿ ಏನು ಆಗಬೇಕು, ನಮ್ಮ ಕೈಗೆ ಏನು ಸಿಗಬೇಕು ಅಂತ ಇರುತ್ತೋ ಪಕ್ಕ ಅದು ಸಿಕ್ಕೇ ಸಿಗುತ್ತೆ. ಸೊ ಬಟ್ ಲೇಟ್ ಆಗ್ಬೋದು, ಬಟ್ ಲೇಟೆಸ್ಟಾಗಿ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ನಾವೇನೋ ಒಂದು ಕಳ್ಕೊತಿದ್ದೀವಿ ಅಂದರೆ ದೇವ್ರು ಅದಕ್ಕಿಂತ ಬೆಸ್ಟ್ ನಮಗೆ ಒಂದು ಕೊಡ್ತಿದ್ದಾನೆ ಅಂತ ನಾವು ತಿಳ್ಕೊಬೇಕು. ಸೊ ಹಂಗಾಗಿ ಹೇಳ್ತಿದ್ದೀನಿ, ಯಾರ ಜೀವನದಲ್ಲಾದರೂ ಏನಾದರೂ ತುಂಬ ವ್ಯಾಲ್ಯೂಯಬಲ್ ಕಳ್ಕೊಂಡಿದ್ರೆ, ಸೊ ವಸ್ತುನೇ ಆಗಲಿ ಮನುಷ್ಯನೇ ಆಗಲಿ, ಸೊ ಅದಕ್ಕಿಂತ ಬೆಸ್ಟ್ ನಮಗೆ ಸಿಗುತ್ತೆ. ಬಟ್ ನಾವು ಈಸಿಯಾಗಿ ಕಳ್ಕೊಳ್ಬಾರ್ದು. ಬಟ್ ಅನ್ಫಾರ್ಚುನೇಟ್ಲಿ ಏನೋ ಕಳ್ಕೊಂಬಿಟ್ವಿ ಇವ್ರನ್ನ ನಾವು, ಅಂದರೆ ಒಂದು ಫ್ರೆಂಡ್ಶಿಪ್ಪಲ್ಲೇ ಆಗಲಿ ಬೇರೆದ್ರಲ್ಲೇ ಆಗಲಿ.
ಸೊ ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗ್ಬಾರ್ದು. ನಾವೇನು ನಮಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಸೊ ಅದಕ್ಕಿಂತ ಬೆಸ್ಟು ದೇವರು ಏನೋ ಒಂದು ಇಟ್ಟಿದ್ದಾನೆ, ಸೊ ಅದಕ್ಕೋಸ್ಕರನೇ ನಮ್ಮಿಂದ ದೂರ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಬಿಟ್ಟು ಪಾಸಿಟಿವ್ ಆಗಿ ನಾವು ಹೋಗಬೇಕು. ಸಾರಿ ಗೈಸ್, ಎಲ್ಲೆಲ್ಲ ಹೋಗ್ಬಿಟ್ಟೆ ಮಾತಾಡಿಕೊಂಡು. ಓಕೆ ಗೈಸ್, ಸ್ಯಾರಿ ವಿಷಯಕ್ಕೆ ಬರೋಣ. ಸೊ ಈ ಥರ ಇನ್ಫಾರ್ಮೇಟಿವ್ ಏನಾದರೂ ಬೇಕಂತಂದರೆ ನಾನು ವ್ಲಾಗ್ ಮಾಡಿ ಹಾಕ್ತೀನಿ ಖಂಡಿತ. ಹಾಗೆ ನನಗೆ ಪರ್ಸ್ನಲಾಗಿ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ದೀರಾ, ಅವರಿಗೆಲ್ಲನೂ ನಾನು ಆನ್ಸರ್ ಮಾಡಿದ್ದೀನಿ. ಅಂತಂದರೆ ನಾನು ಅವರೆಲ್ಲರಿಗೂ ಪಾಪ ಹೆಲ್ಪ್ ಆಗೋ ಥರ ಸ್ವಲ್ಪ ಜನಕ್ಕೆ ಕಾಲ್ ಮಾಡಿ ಸಹ ಮಾತಾಡಿದ್ದೀನಿ. ಸ್ವಲ್ಪ ಜನಕ್ಕೆ ಪಿಕ್ ಮಾಡೋಕ್ಕಾಗಿಲ್ಲ, ನಾನು ವರ್ಕ್ ಬ್ಯುಸಿಲಿ. ಸೊ ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಅಂದರೆ ರೀಸೆಂಟ್ 2 ಡೇಸ್ ಬ್ಯಾಕು. ಸೊ ನಾನು ಊರಿಗೆ ಹೋಗಿದ್ದೆ. ಸೊ ಅವಾಗ ಪಾರ್ಸಲ್ಗಳನ್ನೆಲ್ಲ ಕರೆಕ್ಟಾಗಿ ಹ್ಯಾಂಡಲ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಅವಾಗ ತುಂಬ ಹೆಲ್ಪ್ ಮಾಡ್ತಾರೆ, ಅಂದರೆ ಕೊರಿಯರ್ ಬಾಯ್ಸ್ ತುಂಬ ಹೆಲ್ಪ್ ಮಾಡ್ತಾರೆ, ಆನ್ ಟೈಮಿಗೆ ಬರ್ತಾರೆ, ತೊಗೊಂಡೋಗ್ತಾರೆ. ಸೊ ಅಲ್ಲೂ ಅಷ್ಟೇ ಏನೂ ಸಹ ಮಿಸ್ಟೇಕ್ ಆಗೋಲ್ಲ. ಸ್ವಲ್ಪ ಡೆಲಿವರಿ ಲೇಟ್ ಆಗ್ಬೋದು, ಬಟ್ ಕ್ವಾಲಿಟಿ ಮಾತ್ರ ಸ್ಯಾರಿ ಮಾತ್ರ ಗ್ಯಾರಂಟಿ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ, ಯಾಕಂದರೆ ನೆಟ್ವರ್ಕ್ ಇಶ್ಯೂ ಇತ್ತು ನಮ್ಮೂರಲ್ಲಿ. ಸೊ ಹಂಗಾಗ್ಬಿಟ್ಟು ಏನಂತಂದರೆ ಸ್ವಲ್ಪ ಬೇಗ ನಿಮಗೆ ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಯಾರಿಗೂ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ವಾಟ್ಸಪ್ಪಲ್ಲೂ. ಹಾಗೆ ವಾಟ್ಸಪ್ ಸಹ ಗ್ರೂಪ್ ಸಹ ಇದೆ, ಅದಕ್ಕೂ ಹಾಕಿರ್ತೀನಿ. ದಯವಿಟ್ಟು ನೀವು ಹೋಗ್ಬಿಟ್ಟು ನೋಡಿ. ಸೊ ಯಾವುದೇ ಆದಂಥ ಮೋಸ ಮಾಡಲ್ಲ ಗೈಸ್, ಯಾರ ದುಡ್ಡೂ ಸಹ ನಮಗೆ ಬೇಡ. ಬಟ್ ಏನಂತಂದರೆ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಇದೇ ರೀತಿ ಒಳ್ಳೆ ಮಾರ್ಗದಲ್ಲೇ ಬದುಕೋಣ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಏನು ಸಪೋರ್ಟ್ ಮಾಡ್ತಿದ್ದೀರಾ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ನ್ಯೂ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ವೀಡಿಯೋಸ್ನ ನೋಡಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂತಂದರೆ ನಾನು ಒಂದೊಂದು ಇದರಲ್ಲಿ ಏನಾದರೂ ಒಂದು ಇನ್ಫಾರ್ಮೇಟಿವ್ ಹೇಳಿರ್ತೀನಿ. ಸೊ ಮಿಸ್ ಮಾಡ್ಕೊಳ್ಬೇಡಿ. ಆಮೇಲೆ ಕೇಳ್ತೀರಾ ಯಶೋರೇ ನೀವು ಇದನ್ನು ಹೇಳೇ ಇಲ್ಲ ಅಂತ. ನೀವು ಫುಲ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಏನು ಸ್ಯಾರಿ ಹೇಳಿರ್ತೀನಿ, ಹೇಗೆ ಹೇಳಿರ್ತೀನಿ ಅಂತ. ಸೊ ಹಂಗಾಗ್ಬಿಟ್ಟು ನಾನು ಫುಲ್ ವೀಡಿಯೋನ ನೋಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ವೀಡಿಯೋ ಇಷ್ಟಪಟ್ಟು ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಒಂಥರ ಖುಷಿ ಆಗ್ತಿದೆ. ನನ್ನ ಫ್ಯಾಮಿಲಿ 0ಇಂದ ಇಲ್ಲಿವರೆಗೂ ಬಂದಿದ್ದೇನೆ, ನನಗೆ ಇದೇ ಖುಷಿ ಆಗ್ತಿದೆ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಜಾಸ್ತಿ ಫ್ಯಾಮಿಲಿಯಲ್ಲಿ ಹೇಳ್ಬೇಕಂತಂದರೆ ನನಗೆ ಲಿಮಿಟೆಡ್ ಫ್ರೆಂಡ್ಸ್ ಇರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಜನ, ಅಂದರೆ ಬೇರೆಯವ್ರ ಥರ ತುಂಬ ಜನ ನನಗೆ ಫ್ರೆಂಡ್ಸ್ಗಳಿಲ್ಲ, ಲಿಮಿಟೆಡ್. ಅಂದರೆ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಏನು ಮೆಂಬರ್ಸ್ ಇದ್ದಾರೋ ಅಷ್ಟು ಬಿಟ್ಟರೆ ಹೊರಗಡೆ ಫ್ರೆಂಡ್ಸ್ಗಳು ಒಬ್ಬರೋ 2-3 ಜನನೂ ಅಷ್ಟೇ. ಅದ್ರ ಮೇಲೆ ನನಗೆ ಫ್ರೆಂಡ್ಸ್ ಇಲ್ಲ, ತುಂಬ ಲಿಮಿಟೆಡ್ ಫ್ರೆಂಡ್ಸ್. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವರೇ ನನ್ನ ಫ್ಯಾಮಿಲಿ, ಅವರೇ ನನ್ನ ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ಚಿಕ್ಕ ಯೂಟ್ಯೂಬರ್ಸ್ ಏನು ಬೆಳೀತಾರೆ ಅವ್ರಿಗೆಲ್ಲ ಇದೇ ಥರ ಸಪೋರ್ಟ್ ಮಾಡಿ. ಯಾಕಂದರೆ ದೊಡ್ಡವರು ಆಲ್ರೆಡಿ ಬೆಳೆದಿರ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡಬೇಡಿ ಅಂತ ಹೇಳಲ್ಲ, ಅವ್ರು ಅಲ್ಲೇ ಒಂದು ಲೆವೆಲಲ್ಲಿ ಇರ್ತಾರೆ. ಸೊ ನಮ್ಮನ್ನು ನೋಡಿ, ನಮ್ಮನ್ನು ಬೆಳೆಸಿ. ಹಾಗೆ ಒಂದು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇದ್ದೀನಿ, ಸೊ ಅದಕ್ಕೋಸ್ಕರ ಟೈಮ್ ತೊಗೊಳ್ತಾ ಇದ್ದೀನಿ. ಇನ್ನು ನಿಮ್ಮ ಮುಂದೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾ ಇರ್ತೀನಿ. ಹಾಗೆ ಸ್ಯಾರಿ ಇದು ಒಂದೇ ಅಲ್ಲ, ಆಲ್ಮೋಸ್ಟ್ ಆಲ್ ಟ್ರಿಪ್ ವ್ಲಾಗ್ಸು ಮತ್ತು ಆಚೆ ಹೋಗೋದು, ನಾವೆಲ್ಲೆಲ್ಲಿ ಹೋಗ್ತೀವಿ, ಯಾವ ಥರ ಅದೆಲ್ಲ ತೋರಿಸ್ತೀವಿ. ಅಂದರೆ ಡಿಫ್ರೆಂಟ್ ಪ್ಲೇಸ್ಗಳನ್ನ ತೋರಿಸ್ಬೇಕಂತ ನನಗೆ ತುಂಬ ಆಸೆ ಇದೆ. ನೋಡೋಣ, ಅದು ಮಾಡೋಣ. ಹಾಗೆ ಅದ್ರ ಜೊತೆ ಇದು ಮಾಡ್ಕೊಂಡು ಹೋಗೋಣ, ಎಲ್ಲ ಮಾಡೋಣ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಇನ್ನು ಯಾರೆಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.